ನಾನು ಇದನ್ನು ಹೆಸರುಬೇಳೆ ಪೊಂಗಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ. ಅರ್ಧ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕಿಂತ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮುಕ್ಕಾಲನ್ನು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ಕಾಳುಮೆಣಸು, ಇಷ್ಟು ಕಾಳುಮೆಣಸು ಹಾಕ್ತೀನಿ, ಮತ್ತು ಇದು ದ್ರಾಕ್ಷಿ ಗೋಡಂಬಿ. ನೆಕ್ಸ್ಟ್ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ತುಪ್ಪ ಅಥವಾ ಆಯಿಲು ಇಷ್ಟನ್ನು ಉಪಯೋಗಿಸಿ ನಾನು ಇವತ್ತು ಹೆಸರುಬೇಳೆ ಪೊಂಗಲ್ ಮಾಡ್ತಾಯಿದ್ದೀನಿ. ಬೇಸಿಗೆಗೆ ತುಂಬ ಒಳ್ಳೆಯದು, ತಂಪು ಜಾಸ್ತಿ, ಆದ್ದರಿಂದ ಈ ದಿನ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಮೊದಲಿಗೆ ನೀರು ಕಾದಿದೆ, ಈಗ ಹೆಸರುಬೇಳೆ ತೊಳೆದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ. ಇದು ಇವಾಗ ಕುದಿ ಬರ್ತಾ ಇದೆ. ಉಕ್ಕು ಬರೋದಕ್ಕಿಂತ ಮುಂಚೆ ನೋಡಿ ಎಷ್ಟು ಅರಶಿನ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ ಅದು ಜಾಸ್ತಿ ಉಕ್ಕು ಬರೋದಿಲ್ಲ, ಅಂದರೆ ಹೊರಗಡೆ ಚೆಲ್ಲೋ ಥರ ಉಕ್ಕು ಬರೋಲ್ಲ. ಅರಶಿನ ಮತ್ತು ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಕುದ್ದು ಬೇಯುತ್ತೆ, ಉಕ್ಕೋದಿಲ್ಲ ಮೇಲ್ಗಡೆಗೆ ಚೆಲ್ಲೋ ಥರ. ಓಕೆನಾ? ಇದು ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ನಾವು ಅಕ್ಕಿ ಹಾಕಬೇಕು ನೋಡಿ. ಹೆಸರುಬೇಳೆ ಚೆನ್ನಾಗಿ ಕುದೀತಾ ಇದೆ. ಇದು ಉಪ್ಪು ಬರಲ್ಲ, ಇದೇ ರೀತಿ ಚೆನ್ನಾಗಿ ಕುದ್ದು 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 ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಅರ್ಧ ಮುಕ್ಕಾಲು ವಾಸಿ ಬೆಂದಮೇಲೆ ನಾವು ಅಕ್ಕಿ ಹಾಕಬೇಕು, ಆವಾಗ ಇದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಗೊತ್ತಾಯ್ತಾ? ದೇಹದಲ್ಲಿ ಉಷ್ಣಾಂಶತೆ ಹೆಚ್ಚಿರುತ್ತೆ. ನಾವು ಇದು ತಂಪಲ್ವಾ, ತಂಪನ್ನು ಯಥೇಚ್ಛವಾಗಿ ತಿನ್ನಬೇಕು, ಆವಾಗ ಆ ಉಷ್ಣನ ಸಮತೋಲನದಲ್ಲಿ ಇಡುತ್ತೆ ನೋಡಿ. ಕಾಳು ಮೆಣಸಿನ ಪುಡಿಯನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಇದರಲ್ಲಿ ಮೆಣಸಿನಕಾಳು ಇತ್ತಲ್ಲ, ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಪುಡಿ ಹಾಕಬೇಕು. ನಾವು ರೆಡಿ ಪುಡಿ ತೊಗೊಂಬಂದು ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಹಿಂಗೆ ಪೀಸ್ ಮಾಡಿ ಹಾಕ್ತೀನಿ. ಸ್ವಲ್ಪ ತುಪ್ಪ ಅಥವಾ ಆಯಿಲು ಯಾವುದ್ರಲ್ಲಾದರೂ ನೀವು ಒಗ್ಗರಣೆ ಕೊಡ್ಬೋದು. ತುಪ್ಪ ಜಾಸ್ತಿ ಬಳಸಲ್ಲ ಅನ್ನೋರು ಆಯಿಲ್ನಲ್ಲೇ ಒಗ್ಗರಣೆ ಕೊಡ್ಬೋದು. ಈಗ ನೋಡಿ ಮುಕ್ಕಾಲು ವಾಸಿ ಬೆಂದಿದೆ. ಅದರಲ್ಲಿ ನಾನು ಸ್ವಲ್ಪ ನೀರನ್ನು ಬೆರೆಸಿ ಇನ್ನೊಂದು ಕುದಿ ಬಂದ ತಕ್ಷಣ ಅಕ್ಕಿನ ತೊಳೆದಿಟ್ಟಿದ್ದೀನಿ, ಅದಷ್ಟು ಅಕ್ಕಿ ತೊಳೆದಿಟ್ಟಿದ್ದೀನಿ. ಆಮೇಲೆ ಅಕ್ಕಿ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಬೇಕು ನೋಡಿ. ಗಟ್ಟಿ ಆಗ್ತಾಯಿದೆ. ಅಕ್ಕಿ ಬೇಯಲಿಕ್ಕೂ ನೀರು ಬೇಕಲ್ಲ, ಇದು ಇನ್ನೂ ಕಾಲ್ವಾಸಿ ಬೇಯಬೇಕು ನೋಡಿ. ಇದಕ್ಕೆ ಕುದೀತಾ ಇರೋದಕ್ಕೆ ಇಷ್ಟನ್ನು ನೀರನ್ನು ಬೆರೆಸಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಜಾಸ್ತಿ ಆಯಿತು. ಇದು ಚೆನ್ನಾಗಿ ಉಕ್ಕು ಬಂದಮೇಲೆ ಅಕ್ಕಿ ಹಾಕ್ತೀನಿ. ಆಗ ಅಕ್ಕಿ ಇದು ಎರಡು ಒಟ್ಟಿಗೆ ಬೇಯುತ್ತೆ. ಅಷ್ಟೊತ್ತಿಗೆ ಅಕ್ಕಿ ಬೇಯೋದ್ರೊಳಗೆ ಇದು ಫುಲ್ ಮೆಲ್ಟ್ ಆಗಿರುತ್ತೆ, ಎಲ್ಲೋ ಕಲರ್ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಕುದಿ ಬರಲಿ. ಹಾಂ ನೋಡಿ, ಈಗ ಕುದಿ ಬರ್ತಾ ಇದೆ, ಅದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ. ನೋಡಿ, ಅಕ್ಕಿ ಮತ್ತು ಬೇಳೆ ಎರಡು ನೀಟಾಗಿ ಬೇಯ್ತೀನಿ. ಓಕೆನಾ? ನೋಡಿ, ಅಕ್ಕಿ ಇನ್ನೂ ಉದ್ದ ಇದೆ. ಇದು ನೀರು ಇನ್ನೂ ಸಾಕಾಗಲ್ಲ. ನೀರು ಇದು ಬೇಯಲಿಕ್ಕೆ ಇನ್ನೂ ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಇದೆ. ಅದಕ್ಕೆ ನಾನು ಇವಾಗ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಬೇಯಬೇಕು ನೋಡಿ. ಇವಾಗ ಗೊತ್ತಾಗುತ್ತೆ, ಅನ್ನದ ಅಗಳು ಆ ಥರ ಫುಲ್ ಕಾಣಿಸುತ್ತೆ. ಅದು ಫುಲ್ ಇರಬಾರ್ದು, ಅದು ಕೂಡ ಹೆಸರುಬೇಳೆ ಜೊತೆ ಮೆಲ್ಟ್ ಆಗಬೇಕು, ಆ ಥರ ಬೇಯಬೇಕು. ಇವಾಗ ನೀರು ಹಾಕಿದ್ದೀನಿ, ಇದು ಕರೆಕ್ಟ್ ಆಗುತ್ತೆ. ಇದು ಚೆನ್ನಾಗಿ ಕುದ್ದು ಚೆನ್ನಾಗಿ ಎರಡು ಮೆಲ್ಟ್ ಆಗೋ ಹದದಲ್ಲಿ ನಾನು ತೋರಿಸ್ತೀನಿ ನೋಡಿ. ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಕೂಡ
ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ. ಸ್ವಲ್ಪ ಬೇಯಬೇಕು. ಓಕೆನಾ? ಈಗ ಆದಷ್ಟು ಸಣ್ಣೂರಿನಲ್ಲೇ ಬೇಯಿಸ್ಕೋಬೇಕು. ದೊಡ್ಡೂರಿಗೆ ಕಡಿಮೆ ಮಾಡಬೇಕು, ಯಾಕೆಂದರೆ ಇದು ತಳ ಒತ್ತಬಾರ್ದು. ಈಗ ಹಾಗೆ ಬಿಟ್ಟರೆ ನೋಡಿ ಒಂಥರ ಕೆನೆ 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 ಕ್ರೀಮ್ ಥರ ಬರುತ್ತೆ. ಗೊತ್ತಾಯ್ತಾ? ನೋಡಿ ಈಗ ಹದವಾಗಿದೆ. ನಾವು ಸ್ವಲ್ಪ ಸಣ್ಣೂರಿನಲ್ಲೇ ಬೇಯ್ತಾ ಇರಲಿ. ನೆಕ್ಸ್ಟು ನಾವು ಇದಕ್ಕೆ ಒಗ್ಗರಣೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟಾಗಿ, ಎಷ್ಟು ಹಳದಿಗೆ ಕಲರ್ಫುಲ್ ಆಗಿ. ಒಗ್ಗರಣೆ ಹಾಕೋಕ್ಕೆ ಮುಂಚೆ ನೋಡಿ ನಾನು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಇದ್ರ ಪರಿಮಳ ಚೆನ್ನಾಗಿ ಬರುತ್ತೆ. ಇದು ಮೆಣಸಿನ ಪುಡಿ ಮಾಡ್ಕೊಂಡಿರೋದ್ರಿಂದ ನಾವು ಒಗ್ಗರಣೆಗೆ ಹಾಕಿಬಿಟ್ರೆ ಇದು ತುಂಬ ಸೀದೋದಂಗೆ ಆಗುತ್ತೆ, ಪರಿಮಳ ಎಲ್ಲ ಹೋಗುತ್ತೆ. ಹೀಗೆ ಹಾಕಿದರೆ ಸಾಕು. ಲಾಸ್ಟ್ ಹದದಲ್ಲಿ ನಾವು ಇದನ್ನು ಹಾಕಿದ್ದೀವಿ, ಕಾಳು ಮೆಣಸಿನ ಪುಡಿ ಹಾಕಿದ್ದೀವಿ. ಈಗ ಒಂದು ಸ್ವಲ್ಪ ಉರಿ ಜಾಸ್ತಿ ಮಾಡಿ ರುಚಿಗೆ ಕುದಿಸೋಣ. ಇನ್ನೇನು ನೀರು ಇಡ್ಸಲ್ಲ, ಇದು ಹದವಾಗಿದೆ. ನೋಡಿ ಕಾಳು ಮೆಣಸಿನ ಪುಡಿ ಕುದಿಯೋ ಅಷ್ಟು ಮಾತ್ರ ಇದು ಮಾಡಿ ಮತ್ತೆ ಸಣ್ಣ ಮಾಡ್ತೀನಿ. ಈಗ ಒಗ್ಗರಣೆ ಹಾಕ್ತೀನಿ. ನೋಡಿ ಒಗ್ಗರಣೆಗೆ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ. ನೋಡಿ ದ್ರಾಕ್ಷಿ ಎಲ್ಲ ಊದ್ಕೊಂಡಿದೆ. ನೋಡಿ ಸೂಪರ್ ಫೈನ್ ಹೆಸರು ಬೇಳೆ ಪೊಂಗಲ್, ಖಾರ ಪೊಂಗಲ್. ಖಾರ ಅಂದರೆ ನಾವು ಇದಕ್ಕೆ ಕಾಳು ಮೆಣಸು ಹಾಕಿದ್ದೀವಲ್ಲ ಅದೇ ಖಾರ, ಬೇರೆ ಏನು ಹಾಕೋದಿಲ್ಲ. ಬೇಕು ಅಂದರೆ ನಾವು ಎಣ್ಣೆ ಸಾಸಿವೆ ರುಚಿಗೆ ಒಗ್ಗರಣೆ ಹಾಕೋಬೋದು. ಈಗ ಅದನ್ನು ಕೂಡ ಹಾಕ್ತಿದ್ದೀನಿ. ನೋಡಿ ಆಯಿಲ್ ಕಾದಿದೆ, ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ನೋಡಿ ಹದವಾಗಿದೆ. ಇದರಲ್ಲಿ ನಾವು ಕುಕ್ಕರಲ್ಲಿ ಬೇಯಿಸಿಲ್ಲ. ನೋಡಿ ಎಷ್ಟು ಹದವಾಗಿ ಚೆನ್ನಾಗಾಗಿದೆ. ಓಪನಲ್ಲೇ ಬೇಯಿಸಿರೋದು. ನಾನಿವಾಗ ಹೇಳಿದ ಹದದಲ್ಲೇ ಮಾಡಿ ಇದೇ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಲಾಸ್ಟಿಗೆ ಇನ್ನೊಂದಿದೆ, ಅದೊಂದು ಹಾಕಬೇಕು. ಅದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ರೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಅದೊಂದು ಹಾಕ್ತೀನಿ, ಅಲ್ಲಿಗೆ ಮುಗಿಯುತ್ತಿದ್ದು. ನೋಡಿ ಎಲ್ಲ ಹದವಾಗಿದೆ. ಈಗ ಲಾಸ್ಟಿಗೆ ಇದು ಉಪ್ಪು ಮೇಯ್ನ್ ಇಂಗ್ರೀಡಿಯೆಂಟ್ಸು, ಇದನ್ನು ಹಾಕಿಬಿಟ್ರೆ ಇದು ಮುಗಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ. ಹೆಸರುಬೇಳೆ, ಅಕ್ಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ದ್ರಾಕ್ಷಿ ಗೋಡಂಬಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ? ಇದೇ ಹದದಲ್ಲಿ ಮಾಡಿ ನೀವು ಸೂಪರ್ ಪವರ್
ಸ್ಟ್ರಾಂಗ್ ಆಗಿರುತ್ತೆ. ಬೇಸಿಗೆನಲ್ಲಿ ತುಂಬ ತಂಪು ಕೂಡ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೋಸ್ಕರ ನಿಮಗೆ ಉಪಯೋಗ ಆಗೋ ಅಂಥ ರೆಸಿಪಿಗಳನ್ನು ನಾನು ಮಾಡ್ತಿರ್ತೀನಿ. ನೋಡಿ ಎಷ್ಟು ಚೆಂದ ಆಯಿತು, ಏನು ಫೈನಾಗಿದೆ. ನೀವು ಒಮ್ಮೆ ಈ ರೀತಿ ಮಾಡಿ ತಿಂದು ನೋಡಿ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.